ಮೈಸೂರು ನಗರದ ಚಾಮುಂಡಿ ಬೆಟ್ಟದ ತಪ್ಪಲಿನ ಹರಿಶ್ಚಂದ್ರ ಘಾಟ್ನಲ್ಲಿ ರಾಜ್ಯದ ಮೊದಲ ಬಯೋಗ್ಯಾಸ್ ಆಧಾರಿತ ಶವ ಸಂಸ್ಕಾರ ವ್ಯವಸ್ಥೆ ಶೀಘ್ರದಲ್ಲಿ ಆರಂಭವಾಗಲಿದೆ. 98 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಬಯೋಗ್ಯಾಸ್ ಪ್ಲಾಂಟ್ ಪರಿಸರ ಸಂರಕ್ಷಣೆಯ ಜೊತೆಗೆ ಆರ್ಥಿಕ ಉಳಿತಾಯಕ್ಕೂ ನಾಂದಿ ಹಾಡಲಿದೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿಂದೆ ಈ ಚಿತಾಗಾರದಲ್ಲಿ ವಾಣಿಜ್ಯ ಸಿಲಿಂಡರ್ಗಳನ್ನು ಬಳಸಿ ಶವ ಸಂಸ್ಕಾರ ನಡೆಸಲಾಗುತ್ತಿತ್ತು. ಒಂದು ಶವಕ್ಕೆ 1 ಸಿಲಿಂಡರ್ನಂತೆ ತಿಂಗಳಿಗೆ 40 ಸಿಲಿಂಡರ್ಗಳು ಬೇಕಾಗುತ್ತಿದ್ದವು. ಆದರೆ ಈಗ ಬಯೋಗ್ಯಾಸ್ ಪ್ಲಾಂಟ್ನಿಂದ ಸಿಲಿಂಡರ್ ಖರೀದಿ ವೆಚ್ಚ ತಪ್ಪುವುದರ ಜೊತೆಗೆ ಪರಿಸರ ಮಾಲಿನ್ಯವೂ ಕಡಿಮೆಯಾಗಲಿದೆ. 2.5 ಟನ್ ತ್ಯಾಜ್ಯದಿಂದ 20 ಕೆಜಿ ಗ್ಯಾಸ್ ಸಿಲಿಂಡರ್ ಉತ್ಪಾದನೆ ಸಾಧ್ಯವಿದ್ದು, ಇದನ್ನು ಶವ ಸಂಸ್ಕಾರಕ್ಕೆ ಬಳಸಲಾಗುವುದು. ಮೈಸೂರಿನ ಹೋಟೆಲ್ಗಳು ಮತ್ತು ಮನೆಗಳಿಂದ ಸಂಗ್ರಹವಾಗುವ ಹಸಿ ಮತ್ತು ಒಣಕಸವನ್ನು ಈ ಪ್ಲಾಂಟ್ಗೆ ಬಳಸಿಕೊಳ್ಳಲಾಗುತ್ತದೆ. ಇದರಿಂದ ಕಸ ವಿಲೇವಾರಿಯ ಸಮಸ್ಯೆಯೂ ನಿವಾರಣೆಯಾಗಿದೆ. ಇದೇ ವೇಳೆ ಮಂಚೇಗೌಡನ ಕೊಪ್ಪಲಿನಲ್ಲಿ ತಯಾರಾಗುವ ಬಯೋಗ್ಯಾಸ್ನಿಂದ ವಿದ್ಯುತ್ ಉತ್ಪಾದನೆಯೂ ಸಾಧ್ಯವಾಗಿದೆ. 2.5 ಟನ್ ಹಸಿ ಕಸದಿಂದ 25 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದಿಸಿ 14 ರಿಂದ 15 ಬೀದಿ ದೀಪಗಳನ್ನು ಬೆಳಗಿಸಲಾಗುತ್ತಿದೆ. ಈ ನವೀನ ಯೋಜನೆಯು ಪರಿಸರ ಸ್ನೇಹಿ ವಿಧಾನವು ಶವ ಸಂಸ್ಕಾರದ ಜೊತೆಗೆ ವಿದ್ಯುತ್ ಉತ್ಪಾದನೆಯನ್ನು ಸಾಧ್ಯವಾಗಿಸಿದೆ. ಈ ಪ್ಲಾಂಟ್ ಪರಿಸರ ಸಂರಕ್ಷಣೆಗೆ ಮಾದರಿಯಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.